ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಕಿತ್ತೂರು ಎಂಎಲ್ಎ ಬಾಬಾ ಸಾಹೇಬ್ ಪಾಟೀಲ್, ತಹಸೀಲ್ದಾರ್ ರವೀಂದ್ರ ಹಾದಿಮನಿ, ತಾಲೂಕಾ ಪಂಚಾಯತ್ ಇಒ ಸಂತೋಷ್ ಹೂಲಿ, ಉಪ ತಹಸೀಲ್ದಾರ್ ಆರ್ಎಸ್ ನೇಸರ್ಗಿ ನೇತೃತ್ವದಲ್ಲಿ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ, ತಾಲೂಕಿನಲ್ಲಿ ಸಂಭವಿಸಬಹುದಾದಂತಹ ಅನಾಹುತಗಳ ಬಗ್ಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜಾಗೃತಿ ವಹಿಸುವಂತೆ ಸೂಚನೆಯನ್ನು ನೀಡಲಾಗಿದ್ದು, ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈಲ್ವೆ ಇಲಾಖೆಯ ಪರಿಹಾರದ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕಂದಾಯ ಇಲಾಖೆ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಗಿದ್ದು, ನಂತರ ನಮ್ಮ ಪ್ರತಿನಿಧಿ ಬಸವರಾಜು ನಡೆಸಿದ ಸಂವಾದದಲ್ಲಿ ಎಂಎಲ್ಎ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾತನಾಡಿದ್ದು ಹೀಗೆ. ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಸಿಕ್ಕರು ಈಗ ಮಳೆಗಾಲ ಬೇರೆ ಹತ್ರ ಆಗಿದೆ. ಈಗ ಮುಂಜಾಗ್ರತಾ ಕ್ರಮಗಳು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಸರ್, ಏನೇನು ಕ್ರಮ ಅಂದ್ರೆ ಯೂಶಲಿ ವಾಡಿಕೆಗಿಂತ ಸ್ವಲ್ಪ ಆನ್ ಎನ್ ಎವರೇಜ್ ಅಬವ್ ಎವರೇಜ್ ಐತಿ ರೇನ್ಫಾಲ್ ಮೆಟೀರಿಯಲಾಜಿಕಲ್ ರಿಪೋರ್ಟ್ಗಳ ಪ್ರಕಾರ. ಅದಕ್ಕೆ ಅನುಗುಣವಾಗಿ ನಾವು ಕೂಡ ತಾಲೂಕು ಆಡಳಿತದವರು ಎಲ್ಲ ಪಂಚಾಯತಿಯ ಪಿ ಡಿ ಒಗಳಾಯಿತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಡಿಸಾಸ್ಟರ್ ಏನಾದರೂ ಪ್ರಿಕಾಷನರಿ ಮೆಜರ್ ತಗೊಂಡು ನಿಂದಿರ್ಬೇಕಾದ್ರೆ. ಈಗ ಹಸಿಮೆಣಸಿನಕಾಯಿದು ಒಂದು ರೀತಿ ಸಾಕಷ್ಟು ನಾಶ ಆಗಿದೆ ಸರ್. ಮಳೆಗಾಲಕ್ಕೆ ಸಾಕಷ್ಟು ಹಸಿಮೆಣಸಿನಕಾಯಿ ರೈತರುಗಳಿಗೆ ಏನಾದ್ರು ಬೆಳೆ ಪರಿಹಾರಕ್ಕಿಂತ ತರದು ಏನೂ ಇದಾಗಿಲ್ಲ ಸರ್. ಹಾಗೆ ವಿಶೇಷ ಕಾಳಜಿ ವಹಿಸ್ತೀರಾ ಸರ್? ಪತ್ರ ಬರೀತೀರಾ? ಡೆಫಿನೆಟ್ ಆಗಿ ರೈತರ ಪರ ಏನೇ ಇದ್ರು ಬರೀತಾನೆ. ಯಾಕಂದ್ರೆ ಬೇಸಿಕಲಿ ಅದು ನಮ್ಗೆ ಗೊತ್ತೈತಿ ಯಾವ್ದು ಏನೈತೆ ಅನ್ನೋದು. ಡೆಫಿನೆಟ್ಲಿ ಸ್ವಲ್ಪ ಕ್ರಾಪು ಏರಿಯಾನು ಹೆಚ್ಚು ಬಂತು ಈ ಸಲ, ಅದ್ರ ಜೋಡಿ ಕ್ರಾಪು ಈಲ್ಡು ಸರಿ ಬಂತು. ಹಿಂಗಾಗಿ ಪ್ರೈಸ್ ಡ್ರಾಸ್ಟಿಕ್ಲಿ ಡೌನ್ ಆಯ್ತು. ಅಟ್ಲೀಸ್ಟ್ ಆ ರೈತರಿಗೆ ಅವ್ರು ಹಾಕಿದಂಥ ಎಕ್ಸ್ಪೆನ್ಸಸ್ ಎಲ್ಲ ಹೊರಗೆ ಬರುವಂಥ ದೃಷ್ಟಿಯಲ್ಲಿ ಏನಾದ್ರು ಸರ್ಕಾರ ಮಾಡ್ರಂತ ಬರಿತೀವಿ, ಏನು ತೊಂದರೆ ಇಲ್ಲ. ಈಗ 20 ದಿವಸಗಳಿಂದ ಒಂದು ಮೀಟಿಂಗ್ ಮತ್ತು ಏನೇನೋ ಮತ್ತು ಈ ವರ್ಷ ಕೂಡ ನಾವು ಏನು ಫೇಸ್ ಮಾಡುವಂಥ ಮೊದಲ ಪ್ರಿಕಾಷನರಿ ಮಾಡಿ ಇನ್ನೂ ಸರಳ ರೀತಿಯಿಂದ ಹೋಗ್ತೇವೆ ಅನ್ನುವಂಥ ಭಾವನೆಯಿಂದ ಎಲ್ಲರಿಗೂ ಕೋಆರ್ಡಿನೇಷನ್ ಮಾಡ್ಕೊಂಡು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮಾಡಿ ತಹಸೀಲ್ದಾರಿಗೆ ಅದು ಇವಾಗ ಅನುಕೂಲ ಆಗ್ತೈತಿ ಮತ್ತು ಸರಳವಾಗಿ ಅದು ಮ್ಯಾನೇಜ್ ಆಗ್ತೈತೆ ಅನ್ನುವಂಥ ದೃಷ್ಟಿಯಿಂದ ಹೇಳಿದೆವು. ಅದಕ್ಕೆ ಶ್ರೀ ಮಾತನಾಡುವ ಇನ್ನು ತಾಲೂಕಿನ ಎಲ್ಲ ಇಲಾಖೆಗಳ ಆಫೀಸರ್ಸ್ ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಬಸವರಾಜು, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.